ದಾಖಲೆ ಮಾಡಿಕೊಡ್ತೀನಪ್ಪ. ಎಲ್ಲ ಲಿಸ್ಟ್ ಕೊಡಿ ಅದು ಅವ್ರಿಗೆ ಕಲೆಕ್ಟ್ ಮಾಡಿ ಕೇಳ್ತೀನಿ. ಅದಕ್ಕೆಲ್ಲ ಪಬ್ಲಿಕ್ ಕಮಿಟ್ ಮಾಡ್ಕೊಳ್ಳಿ ಅಂತ ಎಷ್ಟಾಯ್ತು ಒಟ್ಟು? ಹೆಚ್ಚು ಕಮ್ಮಿ ಆಗೈತೆ ಸರ್. 3-4 ಆಯ್ತೇನಾ? ಇನ್ನೊಂದು ರೌಂಡ್ ಬಂದ್ರೆ ಸರ್ ಆಯ್ತದೆ. ಇನ್ನೊಂದು ರೋಡ್ ಎಲ್ಲ ಪಂಚಾಯತ್ ಇಡೀ ರಾಮನಗರ ಜಿಲ್ಲೆ ಎಲ್ಲ ಕಟ್ಕೋಬೋದು. 4 ಮಾಡ್ಬೋದು ಸರ್. ಈಗ ರಾಮನಗರದಲ್ಲಿ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಕಚೇರಿ ಮಾಡಬೇಕು ಅಂತ ನೋಡಿಯಪ್ಪ, 100 ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ 100 ವರ್ಷ. ಅದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ. ಕೆಲವೆಲ್ಲ ಮುಂಜೂರಾತಿಗಳೆಲ್ಲ ಆಗ್ತಾ ಇದೆ, ಕೆಲವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ. ಅವ್ರು ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ರು. ಎಲ್ಲಿ ಇದರ ಎದುರುಗಡೆ ಸ್ಟೇಷನ್ ಇದು ಶಿಲ್ಪ ಇದ್ರ ಎದುರುಗಡೆ 10 ಗುಂಟೆ ಮಾಡಿಸಿದ್ದೆ. ಈಗ ಏನೋ ನೋಡಿದೆ, ಇಲ್ಲೆಲ್ಲೂ ಮೇನ್ ರೋಡಲ್ಲಿ ಎಲ್ಲೂ ಜಾಗ ಸಿಕ್ಕಲಿಲ್ಲ. ಸೊ ಇದು ಜಿಲ್ಲಾ ಕಚೇರಿ ಪಕ್ಕ. ಸೊ ಅದಕ್ಕೆ ನಾನು ಟ್ರಸ್ಟ್ಗೂ ಬೇಕಾಗಿತ್ತು ಜಾಗ. ಸೊ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಆಫೀಸ್ಗೆ ಗಿಫ್ಟಾಗಿ ಬರ್ಕೊಟ್ಟಿದ್ದೀನಿ. ಸೊ 2 ಸೇರಿ ಫೌಂಡೇಶನ್ ಹಾಕ್ಸ್ತಾ ಇದ್ದೀನಿ. ಈಗಾಗಲೇ ಸದ್ಯದಲ್ಲೇ ಬಂದು ಒಂದಿನ ಅದನ್ನು ನಾನೇ ಗಿಫ್ಟಾಗಿ ಕೊಟ್ಬಿಡ್ತೀನಿ. ಈಗಾಗಲೇ ಕೆಲಸ ಶುರು ಮಾಡಿಸಿದೆ. ಸೊ ನಾನೊಬ್ಬರೇ ಕಟ್ಟೋದ್ರ ಅರ್ಥ ಇಲ್ಲ, ಜನರ ಆಸ್ತಿ ಆಗಬೇಕದು. ಸೊ ಅದಕ್ಕೆಲ್ಲರೂ ದೇಣಿಗೆ ಇವತ್ತು ಕೊಟ್ಟಿದ್ದಾರೆ, ಭಾಳ ಸಂತೋಷದಿಂದ. ಇನ್ನೊಂದು ರೌಂಡ್ ಆಯಿತು ಅಂದ್ರೆ ಎಲ್ಲ ಕೊಡ್ತಾರೆ. ಅವರು ಬೆಂಗಳೂರಲ್ಲಿ ಆಫೀಸ್ ಪೂಜೆ ಮಾಡ್ತಾರೆ. ಅವತ್ತು ಇಲ್ಲೇನೆ ವರ್ಚುವಲಲ್ಲಿ ಇಲ್ಲಿ ಫೌಂಡೇಶನ್ ಹಾಕ್ತಾರೆ. ಸದ್ಯದಲ್ಲೇ ಡೇಟ್ ಕೊಡ್ತಾರೆ. ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೃಷ್ಣ ಬೈರೇಗೌಡರು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ವಿಜಯನಗರದಲ್ಲಿ ಅದನ್ನು ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಡೇಟ್ 20ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ವಾರದೊಂದು ಇವತ್ತು ನಾಳೆಯಿಂದ ನಾನು ಮಾತಾಡ್ತೀನಿ. ಬೇರೆ ಅಕಸ್ಮಾತ್ ಏನಾದ್ರು ವಾರದ ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂದರೆ 20ನೇ ತಾರೀಕಿಗೆ ಮುಗಿಸ್ತೀವಿ. ಸರ್ 3 ದಿನ ನಡೆದಿದೆ ಸರ್. ಈಗ ಘೋಷಣೆ ಆಗಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಸಂಜೆ ಈಗ ಅದನ್ನು ನಮ್ಮ ಸರ್ಕಾರ ನಡೆಸ್ತಾ ಇರೋಂಥ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು. ನಾನು ಪ್ರತಿಕ್ರಿಯಿಸಿ ಯಾವುದೋ ಗೊಂದಲ ಮಾಡೋಕ್ಕೆ ನನ್ನ ಅಭಿಪ್ರಾಯ ಹೇಳೋಕ್ಕೆ ಇಷ್ಟ ಇಲ್ಲ. ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡಿದ್ವಿ.